ನಮಸ್ಕಾರ. ಒಬ್ಬ ತಂದೆಯ ನಿಜವಾದ ಬೆಲೆ ಗೊತ್ತಾಗೋದು ನಾವು ತಂದೆ ಆದ ದಿನ. ನನಗೆ ಈಗಲೂ ತುಂಬ ಚೆನ್ನಾಗಿ ನೆನಪಿದೆ ನನ್ನ ಮೊದಲನೇ ಮಗ ಹುಟ್ಟಿದ ದಿನ. ಅವತ್ತು ನನಗೆ ನಿಜವಾದ ಭಾಸವಾಯಿತು. ನಮ್ಮಪ್ಪ ಮೊದಲನೇ ಸಲ ನಾನು ಹುಟ್ಟಿದಾಗ ನನ್ನನ್ನು ಎತ್ಕೊಂಡಾಗ ಅವ್ರಿಗೆ ಎಂತೆಂಥ ಫೀಲಿಂಗ್ ಬಂದಿರ್ಬೋದು. ಆಮೇಲೆ ಈ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ನನ್ನ ಹುಟ್ಟಿನಿಂದ ಹಿಡಿದು ನಾನು ಇಲ್ಲಿವರೆಗೂ ಬೆಳೆದು ಬಂದಿರೋದು ಪೂರ್ತಿ ಚಿತ್ರಣ ಹಾಗೆ ಓಡ್ಬೋದು ತಲೆನಲ್ಲಿ. ನನ್ನ ಮಗುನ ಎತ್ಕೊಂಡಿದ್ದ ಕ್ಷಣದಲ್ಲಿ ನಮ್ಮಪ್ಪ ಏನು ಫೀಲ್ ಮಾಡಿರ್ಬೋದು, ನಮ್ಮಪ್ಪ ಏನೇನು ಅಂದ್ಕೊಂಡಿರ್ಬೋದು, ಅದು ಅವತ್ತು ಅರ್ಥವಾಯಿತು, ಹೃದಯಕ್ಕೆ ಅರ್ಥ ಆಯಿತು. ಯಾಕಂದರೆ ನಾನು ಅವತ್ತು ತಂದೆ ಆಗಿದ್ದೆ. ನಮ್ಮ ಸಂಸ್ಕೃತಿನಲ್ಲಿ ನಮ್ಮ ತಂದೆಯರನ್ನು ನಾವು ಪ್ರತಿದಿನ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ತಗೊಳ್ಳುವಂಥ ಸಂಸ್ಕೃತಿ. ಆದರೂ ಇವತ್ತು ಇನ್ನೊಂದು ಕಾರಣ, ತಂದೆಯನ್ನು ತಂದೆಗೆ ಒಂದು ಥ್ಯಾಂಕ್ ಯು ಹೇಳಿ ಆಚರಿಸೋಕ್ಕೆ. ಇದೊಂದು ಪಾಶ್ಚಾತ್ಯ ಆಚರಣೆ ಆದ್ರೂ, ಏನೇ ಆಚರಣೆ ಇರಲಿ ಭಾವನೆ ಮುಖ್ಯ ಅಂತ ನಾನು ನಂಬಿರೋನು. ಇವತ್ತು ಇನ್ನೊಂದು ದಿನ ಯೂಸ್ ಮಾಡ್ಕೊಳ್ಳೋಣ ತಂದೆಯವರಿಗೆ ಒಂದು ಥ್ಯಾಂಕ್ ಯು ಹೇಳೋಕ್ಕೆ. ಈ ತಂದೆ ಸಂಬಂಧ ಏನಿದೆ ಬಹಳ ವಿಶೇಷವಾದದ್ದು. ತಾಯಿಯ ಸಂಬಂಧ ಒಂಥರ, ಅದು ಸಾಗರ, ಪ್ರೀತಿ ಉಕ್ಕಿ ಹರಿಯುತ್ತೆ. ನಾವು ನಮ್ಮ ಬಹಳ ಮುಕ್ತವಾಗಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೋತೀವಿ. ತಾಯಂದಿರಂತೂ ಪ್ರೀತಿಯ ಸಾಗರ. ಆದರೆ ತಂದೆಯ ಸಂಬಂಧ ಬಹಳ ವಿಭಿನ್ನ. ತಾಯಿಯ ಸಂಬಂಧಕ್ಕೆ ನಾವು ಹೋಲಿಸಿ ನೋಡಿದರೆ, ತಂದೆಯರು ಹೆಚ್ಚು ಮಾತಾಡಲ್ಲ, ಹೆಚ್ಚು ಹೇಳ್ಕೊಳ್ಳಲ್ಲ, ಸದಾ ಸಂಸಾರಕ್ಕೆ ಏನು ಬೇಕದು ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಭಾಳಷ್ಟು ತಂದೆಯರು. ಅದರಲ್ಲಿ ಈ ಹೆಣ್ಣು ಮಕ್ಕಳು ಜೊತೆ ತಂದೆಯರನ್ನ ಇಟ್ಕೊಳ್ಳೋದು ಬಹಳ ನೆಕ್ಸ್ಟ್ ಲೆವೆಲ್ ಪ್ರೀತಿ. ಅದು ಎಷ್ಟೋ ಜನ ಅವ್ರ ನಿಜ ಜೀವನದಲ್ಲಿ ಹೆಂಗೆಂಗೋ ಇರ್ತಾರೆ, ಆದರೆ ಅವರ ಸಾಫ್ಟೆಸ್ಟ್ ವರ್ಷನ್ ನಾವು ನೋಡಬೇಕಂದ್ರೆ ಅವರು ಮಗಳನ್ನು ಹ್ಯಾಂಡಲ್ ಮಾಡೋ ರೀತಿ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಇವರೇನ ಈ ಮನುಷ್ಯ ಅನ್ನೋ ಥರ ಮಗಳ ಹತ್ರ ನಡ್ಕೋತಾರೆ. ಅದು ಹೇಳ್ದಂಗೆ ನೆಕ್ಸ್ಟ್ ಲೆವೆಲ್ ಪ್ರೀತಿ, ತಂದೆ ಮತ್ತು ಹೆಣ್ಣು ಮಗಳ ಸಂಬಂಧ. ಅದೇ ತಂದೆ ಮತ್ತು ಗಂಡು ಮಕ್ಕಳ ಸಂಬಂಧಕ್ಕೆ ಬಂದರೆ ಮ್ಯಾಟ್ರ್ ಫುಲ್ ಶಿಫ್ಟ್ ಆಗಿಬಿಡುತ್ತೆ. ಅದೇನೋ ಒಂದು ಥರ ದೂರ ಗಂಡು ಮಕ್ಕಳಿಗೂ ಆಮೇಲೆ ತಂದೆಯರಿಗೂ ಬೆಳೆದು ನಿಂತ ಮೇಲೆ ನಾನು ಹೇಳ್ತಾ ಇರೋದು. ಆಮೇಲೆ ಕೆಲವರು ಸ್ನೇಹಿತರಂತೆ ಇರೋಕ್ಕೆ ಪ್ರಯತ್ನ ಪಡ್ತೀವಿ, ಸ್ನೇಹಿತರ ಥರ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಬಹಳಷ್ಟು ಮನೆಗಳಲ್ಲಿ ತಂದೆ ಮತ್ತು ಗಂಡು ಮಕ್ಕಳ ಸಂಬಂಧ ಸ್ವಲ್ಪ ಯಾರಾದರೂ ದೂರದಿಂದ ನೋಡ್ರಿ ಇವ್ರಿಗೇನು ಒಬ್ರಿಗೊಬ್ರಿಗೆ ಆಗುತ್ತೋ ಇಲ್ವೋ ಅನ್ನೋ ಥರ ಇರ್ತಾರೆ. ಅದೇನೋ ಒಂದು ವಿಚಿತ್ರವಾದ ಮೌನ, ಅದೇನೋ ಒಂದು ಗಾಂಭೀರ್ಯದ ದೂರ, ಭಾವನೆಗಳ ವಹಿವಾಟು 0. ಭಾವನೆಗಳಿಂದ ಯಾವುದೇ ಒಂದು ಮಾತು ಕೇಳಕ್ಕೆ ಸಿಗೋದಿಲ್ಲ. ಆಮೇಲೆ ಒಬ್ರಿಗೊಬ್ರು ಎಷ್ಟೋ ಮನೆಗಳಲ್ಲಿ ಬೂಕ ಕೊಟ್ಟು ಮಾತಾಡೋದನ್ನು ಸ್ವಲ್ಪ ಕಷ್ಟ. ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಆಯಿತಾ, ಆಯಿತು. ಭಾವನೆಗಳು ಇರೋದಿಲ್ಲ ಅಂತಲ್ಲ, ಅಗಾಧವಾದ ಭಾವನೆ ಇರುತ್ತೆ. ಒಬ್ಬ ಮಗನಿಗೆ ತಂದೆ ಮೇಲೆ ಎಂತಹ ಗೌರವ ಇರುತ್ತೆ, ಪ್ರೀತಿ ಇರುತ್ತೆ, ಅಥವಾ ಒಬ್ಬರು ತಂದೆಗೆ ಗಂಡು ಮಗು ಮೇಲೆ ಏನು ಭಾವನೆ ಇರುತ್ತೆ ಅನ್ನೋದನ್ನು ಒಬ್ಬ ಗಂಡಸು ಜೀವನ ಪೂರ್ತಿ ಅದನ್ನು ಹೇಳ್ಕೊಳ್ಳೋದಿಲ್ಲ, ಹೇಳ್ಕೊಳಕ್ಕಾಗಲ್ಲ. ಅದು ನಮ್ಮ ಗಂಡು ಮಕ್ಕಳು ಹಾಗೂ ತಂದೆಯರ ಸಂಬಂಧ. ಇನ್ನು ಕೆಲವರು ಜೀವನದ ನಾನಾ ಕಾರಣಗಳಿಂದ ತಂದೆಯರಿಂದ ದೂರ ಉಳಿದ್ಬಿಟ್ಟಿರ್ತಾರೆ, ಅಥವಾ ಭಿನ್ನಾಭಿಪ್ರಾಯಗಳಿಂದ ಬೇರೆ ಆಗಿಬಿಟ್ಟಿರ್ತಾರೆ, ಅಥವಾ ತಂದೆಯರನ್ನು ಕಳ್ಕೊಂಬಿಟ್ಟಿರ್ತಾರೆ. ಇದೇನೇ ಪರಿಸ್ಥಿತಿ ಇರಲಿ, ಒಟ್ಟಿನಲ್ಲಿ ತಂದೆಯ ಮೇಲೆ ಇರುವಂಥ ಪ್ರೀತಿ ಅಗಾಧವಾದದ್ದು. ಅದನ್ನು ನಾವು ಜೀವನ ಪೂರ್ತಿ ಹೇಳ್ಕೊಳಕ್ಕಾಗುತ್ತೋ ಬಿಡುತ್ತೋ, ಆ ಇರೋ ಗೌರವ, ತಂದೆಯ ಸ್ಥಾನನ ಭೂಮಿ ಮೇಲೆ ಯಾರೂ ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವತ್ತು ಒಂದು ಕೆಲಸ ಮಾಡ್ಬೋದು, ಒಂದು ಒಳ್ಳೆಯ ಅವಕಾಶ. ಎಲ್ಲ ತಂದೆಯರನ್ನ ನಾವು ನಮ್ಮ ತಂದೆ ಹತ್ರ ಹೋಗಿ, ತಂದೆಯರು ನಮ್ಮ ಕಣ್ಣೆದುರಿಗಿದ್ದರೆ ಒಂದು ಥ್ಯಾಂಕ್ ಯು ಹೇಳೋಣ. ಆದರೆ ಧೈರ್ಯ ಮಾಡಿ ಒಂದು ಸಲ ತಬ್ಕೊಂಬಿಡೋಣ. ಇನ್ನೂ ತುಂಬ ಧೈರ್ಯ ಬಂದರೆ ಒಂದು ಐ ಲವ್ ಯು ಹೇಳೋಣ. ಅರ್ಥ ಆಗುತ್ತೆ, ಭಾಳ ಒಂಥರ ಕಸಿವಿಸಿ ಆಗುತ್ತೆ ಅಂತ ಗಂಡು ಮಕ್ಕಳಿಗೆ. ಒಟ್ಟಿನಲ್ಲಿ ತಂದೆಯರನ್ನ ಇವತ್ತು ಮನದುಂಬಿ ತಬ್ಬಿ ಆಚರಿಸುವಂಥ ದಿನ. ಒಂದು ಥ್ಯಾಂಕ್ ಯು ಹೇಳೋಣ. ಕೊನೆಯಲ್ಲಿ ಒಂದು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಶಾಲೆಯಲ್ಲಿ ಕಲಿತ ಪಾಠ, ನನ್ನ ಗುರುಗಳು ಹೇಳಿಕೊಟ್ಟ ಪಾಠ, ಪೇರೆಂಟ್ಸ್ ಅಂದರೆ ಪೇ
ಪ್ಲಸ್ ರೆಂಟ್ಸ್ ಅಂತ. ಅಂದರೆ ನಮ್ಮ ತಂದೆ ತಾಯಿಯರಿಗೆ ನಾವು ಬಾಡಿಗೆಯನ್ನು ವಾಪಸ್ ಕೊಡಬೇಕು ಅಂತ. ನಮ್ಮನ್ನು ಹುಟ್ಟಿದಾಗ ಎಷ್ಟು ನಿಸ್ವಾರ್ಥವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಕಾಪಾಡಿ ಸಾಕಿರ್ತಾರಲ್ಲ, ಅದೇ ರೀತಿ ಅವರ ಮುಪ್ಪಿನಲ್ಲಿ ನಾವು ಅವರನ್ನು ಜೋಪಾನವಾಗಿ ಕಾಪಾಡಿ ಸೇವೆ ಮಾಡಿ ನೋಡ್ಕೋಬೇಕು. ಅವರ ಆರೋಗ್ಯ ಎಷ್ಟೇ ಹದಗೆಟ್ಟಿರಲಿ, ಮಾನಸಿಕ ಆರೋಗ್ಯ ಎಷ್ಟೇ ಹದಗೆಟ್ಟಿರಲಿ, ಎಷ್ಟೋ ಸಲ ಆ ಮುಪ್ಪಿನಲ್ಲಿ ತಂದೆಯರು ರೇಗೋದಿರುತ್ತೆ, ಆ ಥರದ್ದೆಲ್ಲ ನೋಡಿರ್ತೀವಿ. ಅವರ ಸೇವೆ ಖಂಡಿತ ಮಾಡೋಣ. ಅದು ಮಾಡೋದ್ರಿಂದ ನಮಗೇನು ಲಾಭ ಅಂದರೆ ಜೀವನ ಪೂರ್ತಿಯ ನೆಮ್ಮದಿ ನಮಗೆ ಸಿಗುತ್ತೆ. ಎಲ್ಲ ತಂದೆಯರಿಗೂ ಒಂದು ಸಲ್ಯೂಟ್. ಹ್ಯಾಪಿ ಫಾದರ್ಸ್ ಡೇ. ಒಳ್ಳೆಯದಾಗಲಿ.